ತಮಿಳುನಾಡಿಗೆ ಕಾವೇರಿ ನೀರು ಆದೇಶ ಖಂಡಿಸಿ ನಾಳೆ ಬಂದ್ ಫಿಕ್ಸು. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕರ್ನಾಟಕ ಬಂದ್ ಆಗುತ್ತೆ. ಕರ್ನಾಟಕ ಬಂದ್ ಬಂದ್ ಬಂದ್. ತಮಿಳುನಾಡಿಗೆ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಬಂದ್ ಆಗುತ್ತೆ ಅನ್ನುವಂತಹ ವಿಚಾರ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ನಾವು ಬಿಡೋದಿಲ್ಲ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸುವುದಿಲ್ಲ. ಆಟೋ ಹೋಟೆಲ್ ಮಾಲೀಕರಿಂದ ಬಂದ್ಗೆ ಬೆಂಬಲವಿದೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಘೋಷಣೆ ಮಾಡಿದೆ. ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಬಂದ್ ಬಂದ್. ಬಾದಾಮಿಯಲ್ಲಿ ವಾಟಾಳ್ ನಾಗರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ನಮ್ಮ ಮೇಲೆ ಸುಮಾರು ಈ ಸದ್ಯಕ್ಕೆ ಬಹಳ ಕೇಸ್ಗಳಿದೆ. ಬರೀ ನಮ್ಮ ಮೇಲೆ ಒಂದೇ ಅಲ್ಲ, ರೈತರ ಮೇಲೆ ಹಾಕಿದ್ದಾರೆ, ಬೇರೆ ಬೇರೆ ಹೋರಾಟಗಾರರ ಮೇಲೆ ಹಾಕಿದ್ದಾರೆ. ಎಲ್ಲ ಕಡೆ ಅವ್ರು ಹೇಳ್ತಾರೆ ನಾವೆಲ್ಲ ತೆಗಿತೀವಿ ಕೇಸೆಲ್ಲ ತೆಗೆದಾಕ್ತೀವಿ ಅಂತ. ತೆಗೆದಿಲ್ಲ, ಇದುವರೆಗೂ ತೆಗೆದಿಲ್ಲ. ಎಷ್ಟೋ ಸಭೆಗಳಲ್ಲಿ ಇದುವರೆಗೂ ತೆಗೆದಿಲ್ಲ. ಸನ್ಮಾನ್ಯ ಶ್ರೀ ಗೃಹ ಸಚಿವರಿಗೆ ಈ ಮೂಲಕ ಏನಂದ್ರೆ ಇದಕ್ಕೆ ಈಗ ಸೂಟ್ ಕೇಸ್ ಹಾಕಕತ್ತಾರಲ್ಲ, ಹೋರಾಟಗಾರರ ಮೇಲೆ ಪ್ರತಿಭಟನೆ ಮಾಡೋರ ಮೇಲೆ ಸೂಟ್ ಕೇಸ್ ಹಾಕ್ತಾರಲ್ಲ, ಮಾನ್ಯ ಗೃಹ ಸಚಿವರಿಗೆ ಏನ್ ಹೇಳ್ತೀವಿ ಸರ್? ಯಾವ ಸಚಿವರಿಗೆ? ಗೃಹ ಸಚಿವರಿಗೆ. ಅವ್ರಿಗೆ ಸರ್ಕಾರಕ್ಕೆ ಹೇಳೋಣ. ಸರ್ಕಾರಕ್ಕೆ ನೇರವಾಗಿ ಸರ್ಕಾರಕ್ಕೆ ಹೇಳೋಣ. ಅವ್ರು ಅರ್ಥ ಮಾಡ್ಕೋಬೇಕು. ಹೋರಾಟಗಾರರ ಮೇಲೆ ಕೇಸ್ಗಳಿದೆ. ಹಿಂದಿನ ಮುಖ್ಯಮಂತ್ರಿ ಭದ್ರವಾಗಿ ಹೇಳಿದರೆ ತೆಗಿಬೇಕು ಅಂತ ಹೇಳಿ ಅವ್ರು ಹೋದ್ರು. ಈಗ ಅವರು ಅದನ್ನ ಪಾಲಿಸಬೇಕು. ಅದರ ಬಗ್ಗೆ ಗಂಭೀರವಾದಂಥ ಗೌರವ ಕೊಡಬೇಕು. ಆ ಕೇಸ್ಗಳು ತೆಗಿಬೇಕು. ಯಾರಿಗೋಸ್ಕರ ಕೇಸು? ರಾಜ್ಯಕ್ಕೋಸ್ಕರ ಹೋರಾಟ ಮಾಡೋದ್ರ ಮೇಲೆ. ಈಗ ಬರೀ ಆ ರಾಜ್ಯಕ್ಕೆ ಅನುಕೂಲ ಆಗಲಿ ಅಂದರೆ ಕೇಸು, ರಾಜ್ಯಕ್ಕೆ ನೋವ ಕೇಸು, ಎಷ್ಟು ಕೇಸು, ಅವ್ರ ಗತಿ ಏನು ಪಾಪ. ಅದರಿಂದ ಸರ್ಕಾರ ಕೂಡಲೇ ಅದನ್ನ ಹಿಂತುಕೊಳ್ಳೋದು ಒಳ್ಳೆಯದು. ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬಂದ್ ವಿಚಾರದಲ್ಲಿ ನಾವು ಹಿಂದೇಟು ಹಾಕುವಂತಹ ಪ್ರಶ್ನೆಯೇ ಇಲ್ಲ. ಕರ್ನಾಟಕದಾದ್ಯಂತ ಬಂದ್ ಮಾಡೇ ಮಾಡ್ತೀವಿ. ಈ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಯಾರೇ ಹಿಂದೇಟು ಹಾಕಿದ್ರೂ ಕೂಡ ನಾವು ಹಿಂದೇಟು ಹಾಕೋದಿಲ್ಲ ಅಂಥೇಳಿ ಕಡ್ಡಿ ಮುರಿದ ಹಾಗೆ ಮಾತನಾಡಿದ್ದಾರೆ ವಾಟಾಳ್ ನಾಗರಾಜ್. ಬಂದ್ ಆಗುತ್ತಾ ಎನ್ನುವಂತಹ ಆತಂಕ.